ಖಾಸಗಿ ಶಾಲೆಯ ಮಕ್ಕಳಿಗೆ ಸಿಗುವ ಸ್ಮಾರ್ಟ್ ಶಿಕ್ಷಣ ಸೌಲಭ್ಯ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಸಿಗಬೇಕಾಗಿದೆ. ಸರ್ಕಾರಿ ಶಾಲಾ ಮಕ್ಕಳು ಇಂದಿನ ಯುಗಕ್ಕೆ ಹೊಂದಿಕೊಂಡು ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ಪಡೆದುಕೊಳ್ಳಬೇಕು ಎಂದು ಇಸ್ರೇಲಿ ಕಾನ್ಸುಲ್ ಜನರಲ್ ಓರ್ಲಿ ವೈಡ್ಸ್ಮನ್ ಹೇಳಿದರು. ಕ್ಷೇತ್ರದ ಕೆರೆಗುಡ್ಡದಹಳ್ಳಿ, ಶೆಟ್ಟಿಹಳ್ಳಿ ಹಾಗೂ ಮಲ್ಲಸಂದ್ರದ ಸರ್ಕಾರಿ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಬೋರ್ಡ್ಗಳನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ಸರ್ಕಾರಿ ಶಾಲೆಗಳಿಗೆ ಬೇಕ್ಲಿಪ್ ಸಂಸ್ಥೆಗಳು ಈ ರೀತಿಯ ಸ್ಮಾರ್ಟ್ ಬೋರ್ಡ್ ಕಂಪ್ಯೂಟರ್ಗಳನ್ನು ನೀಡುತ್ತಾ ಇರುವುದು ಶ್ಲಾಘನೀಯ. ಇದರ ಉಪಯೋಗವನ್ನು ವಿದ್ಯಾರ್ಥಿಗಳು ಬಳಕೆ ಮಾಡಿಕೊಳ್ಳುವ ಮೂಲಕ ತಾಂತ್ರಿಕ ಯುಗಕ್ಕೆ ಹೊಂದಿಕೊಂಡು ಗುಣಮಟ್ಟದ ಶಿಕ್ಷಣ ಪಡೆದುಕೊಂಡಾಗ ಮಾತ್ರ ಎತ್ತರಕ್ಕೆ ಬೆಳೆದು ವಿದ್ಯೆ ಕಲಿಸಿದ ಗುರುಗಳಿಗೆ, ಜನ್ಮ ನೀಡಿದ ಪೋಷಕರಿಗೆ ಹಾಗೂ ದೇಶಕ್ಕೆ ಕೀರ್ತಿ ತರಬಹುದು ಅಂತ ಮಕ್ಕಳಿಗೆ ಕಿವಿಮಾತು ಹೇಳಿದರು. ಶಾಸಕ ಎಸ್ ಮುನಿರಾಜು ಮಾತನಾಡಿ, ಇಂದಿನ ಆಧುನಿಕ ಯುಗದಲ್ಲಿ ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ಗಳು ಮಕ್ಕಳ ಭವಿಷ್ಯಕ್ಕೆ ತುಂಬಾ ಸಹಕಾರಿಯಾಗಿದೆ. ಇದನ್ನ ಅರಿತ ಬಿಪ್ಯಾಕ್ ಸಂಸ್ಥೆ 3 ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ ಬೋರ್ಡ್ಗಳನ್ನು ಉಚಿತವಾಗಿ ದಾಸರಹಳ್ಳಿ ಕ್ಷೇತ್ರಕ್ಕೆ ಒದಗಿಸಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ಖಾಸಗಿ ಶಾಲೆಯ ಮಕ್ಕಳಿಗೆ ಸಿಗುವ ಸ್ಮಾರ್ಟ್ ಶಿಕ್ಷಣ ಸೌಲಭ್ಯ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಸಿಗಬೇಕಾಗಿದೆ. ಪ್ರಸ್ತುತ ಕಾಲಮಾನದಲ್ಲಿ ಡಿಜಿಟಲ್ ಶಿಕ್ಷಣ ತುಂಬಾ ಅವಶ್ಯಕವಾಗಿದ್ದು, ಇದನ್ನ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಒದಗಿಸಲಾಗಿದೆ. ವಿದ್ಯಾರ್ಥಿಗಳು ಇದನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಶಾಸಕ ಎಸ್ ಮುನಿರಾಜು ಹೇಳಿದರು. ಶಾಸಕ ಎಸ್ ಮುನಿರಾಜು, ಇಸ್ರೇಲಿ ಕಾನ್ಸುಲ್ ಜನರಲ್ ಎಂಎಸ್ ಓರ್ಲಿ ವೈಡ್ಸ್ಮನ್, ಬೆಂಗಳೂರು ಉತ್ತರ ಕ್ಷೇತ್ರದ ಶಿಕ್ಷಣಾಧಿಕಾರಿ ತಾರನಾಥ್, ಬಾಗಲಗುಂಟೆ ಪೊಲೀಸ್ ಇನ್ಸ್ಪೆಕ್ಟರ್ ಹನುಮಂತರಾಜು, ಬಿಪ್ಯಾಕ್ ಸಂಸ್ಥೆಯ ಹರ್ಷಿತಾ, ಶಿವಮಂಜೇಶ್, ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ಜಿ ಮರಿಸ್ವಾಮಿ, ಶೆಟ್ಟಿಹಳ್ಳಿಯ ಮುಖಂಡರು ಆದ ಬಿ ಸುರೇಶ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್, ಮಲ್ಲಸಂದ್ರ ಶಿವಕುಮಾರ್, ಟಿಎಸ್ ಗಂಗರಾಜು, ಶಿಕ್ಷಕರು, ಮಕ್ಕಳು ಮತ್ತಿತರರು ಹಾಜರಿದ್ದರು. It's very exciting for me to be here with you today and to be able to give you this smart board in the name of Israel and Mashab, which is the aid agency of Israel. I think that it's a tribute to the cooperation that happens between Israel and India in very many levels. Israel and India are very close allies. They're two countries who work very well together and have a lot of respect for each other. There's a lot of cooperation between Israel and India in all different fields, in innovation and in other fields as well. And I think one of the most important fields that we can cooperate in is education. And there's a lot of cooperation going on in education between India and Israel. So I'm very happy that this cooperation could start already at a very young age. That children like you can enjoy a smart board and be able to use these things to be able to enhance the education that you get. And I hope very much that you use this to get a good education, and that in the future you will have more opportunities to cooperate with Israel in education and other fields. And I hope to see you when you grow up in Israel doing wonderful things together with India. So thank you very much. ದೊಡ್ಡ ಪ್ರೈವೇಟ್ ಶಾಲೆಗಳಲ್ಲಿ ಮಕ್ಕಳಿಗೆ ಲ್ಯಾಪ್ಟಾಪು, ಐಪ್ಯಾಡು ಇಂಥದ್ರಲ್ಲಿ ಪಾಠ ಶುರು ಮಾಡಿದ್ದಾರೆ. ಈಗ ನಮ್ಮ ಮಕ್ಕಳಿಗೆ ಬೋರ್ಡ್ ಮೇಲೇ ಬರಿತಾ ಇದ್ದಾರೆ. ಇದನ್ನು ಮನಗಂಡು ಬಿಪ್ಯಾಕ್ ಸಂಸ್ಥೆಯ ಸಹಯೋಗದೊಂದಿಗೆ ನಮ್ಮ ಇಸ್ರೇಲ್ನ ಸೌತ್ ಇಂಡಿಯಾ ಕಾನ್ಸುಲೇಟರ್ ಅಂತ ಓರ್ಲಿ ಮೇಡಮು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಸ್ರೇಲ್ ಬಹಳ ಶಕ್ತಿಯುತವಾದಂಥ ರಾಷ್ಟ್ರ, ಪವರ್ಫುಲ್ ಕಂಟ್ರಿ ಇಸ್ರೇಲ್. ಆ ಕಂಟ್ರಿಯಿಂದ ಬಂದಿರತಕ್ಕಂಥವರು ಓರ್ಲಿ ಮೇಡಮ್. ಈಗಾಗಲೇ ಅಬ್ಬಿಗೆರೆ ಗೌರ್ಮೆಂಟ್ ಸ್ಕೂಲ್, ಶೆಟ್ಟಳ್ಳಿ ಗೌರ್ಮೆಂಟ್ ಸ್ಕೂಲ್, ಇವತ್ತು ಮಲ್ಸಂದ್ರ ಗೌರ್ಮೆಂಟ್ ಸ್ಕೂಲ್ನಲ್ಲಿ 3 ಸ್ಮಾರ್ಟ್ ಬೋರ್ಡ್ನ ಉದ್ಘಾಟನೆ ಮಾಡಿಕೊಟ್ಟಿದ್ದೀವಿ. ಅದು 1 ಲಕ್ಷಕ್ಕೂ ಹೆಚ್ಚು ವೆಚ್ಚ ತಗಲುತ್ತೆ. ಅದರ ಮಕ್ಕಳನ್ನ ಸ್ಪೆಷಲ್ ಕ್ಲಾಸ್ ತಗೊಳ್ಳೋ ಮೂಲಕ ಏನಾದರೂ ಮಾಡಬಹುದು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ಭಾಗದ BEO ಆದಂಥ ತಾರಾನಾಥ್ ಅವರು, ಮತ್ತೊಬ್ಬ ಬಿಕಾಪ್ ಸಂಸ್ಥೆ ಒದಗಿಸಿದ್ದಾರೆ ಅಂದ್ರೆ ಖಂಡಿತ ತಪ್ಪಾಗಲಾರದು. ಅಂತಹ ಶಾಸಕರು
ನಮ್ಗೆ ದೊರೆತಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ನಾವು ಇವತ್ತೇನು ನೆರಳಲ್ಲಿ ಸೀಟಲ್ಲಿ ಕೂತಿದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಮುನ್ರಾಜಣ್ಣನವರು. ಇವತ್ತು ನಾವೇನು ನಮ್ಮ ಶಾಲೆಯಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನೋಡ್ತಾ ಇದ್ದೀವಿ, ಸುಸಜ್ಜಿತವಾದ ಮತ್ತು ವ್ಯವಸ್ಥಿತವಾದ ಶಿಕ್ಷಣ ದೊರೀತಾ ಇದೆ ಅಂದ್ರೆ ನಮ್ಮ ಮುನ್ರಾಜಣ್ಣನವರೇ ಕಾರಣ. ಅವರಿಗೆ ಸರ್ಕಾರಿ ಶಾಲೆಗಳ ಬಗ್ಗೆ ಸಾಕಷ್ಟು ಕಾಳಜಿ. ಡೊನೇಟ್ ಮಾಡಿ ಈ ಸರ್ಕಾರಿ ಶಾಲೆಗಳಿಗೆ ಇವತ್ತು ಫಂಡ್ ಕೊಟ್ಟು ಸ್ಮಾರ್ಟ್ ಬೋರ್ಡ್ ಹಾಕ್ಸ್ಕೊಟ್ಟಿದ್ದಾರೆ. ಅದಕ್ಕೆ ಇಸ್ರೇಲ್ ದೇಶಕ್ಕೆ ನಮ್ಮ ಓರ್ಲಿ ಮೇಡಮ್ ಅವ್ರಿಗೆ ಜೋರು ಚಪ್ಪಾಳೆ ಮೂಲಕ ಒಂದು ಕಂಗ್ರಾಚುಲೇಷನ್. ಥ್ಯಾಂಕ್ಸ್. ಮೇಡಮ್, ಥ್ಯಾಂಕ್ಸ್ ಟು ಇಸ್ರೇಲ್ ಗೌರ್ಮೆಂಟ್ ಅಂಡ್ ಥ್ಯಾಂಕ್ಸ್ ಟು ಯು ಮೇಡಮ್. ದಟ್ಸ್ ವೈ ಚಿಲ್ಡ್ರನ್ಸ್ ಆರ್ ಕ್ಲಾಪಿಂಗ್. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇನ್ನೂ ಅನೇಕ ಸಮಾಜಮುಖಿ ಕೆಲಸಗಾರನ ದಾನಿಗಳನ್ನ ಸಂಗ್ರಹಿಸಿ ಮೊನ್ನೆ ತಾನೇ ಎಲ್ಲ ಶಾಲೆಗಳಿಗೆ ಒಂದು 100 ಅಲ್ಮರ ಕೊಟ್ಟೆ. ಇಲ್ಲಿಗೂ ಕೊಟ್ಟಿರ್ಬೇಕು, 4 ಕೊಟ್ಟಿರ್ಬೇಕು. 100 ಅಲ್ಮರ ಎಲ್ಲ ಶಾಲೆಗಳಿಗೂ ಕೊಟ್ಟೆ. ಈಗಲೂ ಒಂದು 50 ಚೇರು ಟೇಬಲು ರೆಡಿ ಮಾಡಿಸಿಟ್ಟಿದ್ದೀನಿ. ಟೀಚರ್ಸ್ಗೆ ಕೂತ್ಕೊಳ್ಳೋಕ್ಕೆ ಎಷ್ಟೋ ಜಾಗದಲ್ಲಿ ಚೇರು ಟೇಬಲ್ ಇಲ್ಲ, ಮಕ್ಕಳು ಕೂತ್ಕೊಳ್ಳೋಕ್ಕೆ ಡೆಸ್ಕ್ ಇಲ್ಲ, ಮಕ್ಕಳು ಆಟ ಆಡೋಕ್ಕೆ ಸುಂದರವಾದಂಥ ಪ್ಲೇ ಗ್ರೌಂಡು, ಶೌಚಾಲಯಗಳು ಕೊರತೆ ಇದೆ. ಅದೆಲ್ಲ ದಾನಿಗಳನ್ನ ಹಿಡಿದು ಹಂತವಾಗಿ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನ ಮಾಡಿಸ್ಕೊಡೋಣ. ಇವತ್ತು ಸ್ಮಾರ್ಟ್ ಸ್ಕಾಟ್ ಉದ್ಘಾಟನೆಗೆ ಕಾರ್ಯಕ್ರಮ ಚಿಕ್ಕದಾದರೂ ಇಸ್ರೇಲ್ನ ಸೌತ್ ಇಂಡಿಯಾ ಕಾನ್ಸುಲೇಟರ್ ಆದಂಥ ಶ್ರೀಮತಿ ಓರ್ಲಿ ಮೇಡಮ್ ಅವರು ಇಲ್ಲಿ ಬಂದಿರೋದ್ರಿಂದ ನಮಗೆಲ್ಲ ಒಂದು ಸಂತೋಷದ ಹಬ್ಬ. ಹಿಂದೆ ಡಾಕ್ಟರ್ ಅಬ್ದುಲ್ ಕಲಾಂ ಎಕ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ನಾಗಸಂದ್ರ ಗೌರ್ಮೆಂಟ್ ಸ್ಕೂಲ್ನ ವಿಸಿಟ್ ಮಾಡಿದ್ರು ನಮ್ಮ ಕ್ಷೇತ್ರದ್ದೇ. ಅವರ ಪ್ರೆಸಿಡೆಂಟ್ ಮೇಡಮ್, ಅವರ ಎಕ್ಸ್ ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ಜಿ visit one small village government school at the time of president. President he is no more now. Abdul Kalam ji, he is visit one government school. That is our constituency. That's comes under our constituency, very near to here. ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿಸೋಣ. ನಾನು ಬಿಗ್ ಪ್ಯಾಕ್ಗೆ ಮತ್ತು ಇಸ್ರೇಲ್ ಕಾನ್ಸುಲೇಟ್ಗೂ ರಿಕ್ವೆಸ್ಟ್ ಮಾಡ್ತೀನಿ, ಯು ಪ್ಲೀಸ್ ಸಪೋರ್ಟ್ ಟು ಅವರ್ ಗೌರ್ಮೆಂಟ್ ಸ್ಕೂಲ್ ಮೇಡಮ್. ಪ್ಲೀಸ್ ಸಪೋರ್ಟ್ ಅವರ್ ಗೌರ್ಮೆಂಟ್ ಸ್ಕೂಲ್. ಇಂಡಿಯಾ ಇಸ್ ಬಿಗ್ಗೆಸ್ಟ್ ಕಂಟ್ರಿ, ವರ್ಲ್ಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಇನ್ ದ ಕಂಟ್ರಿ. 100 ಟುಡೇ ಐ ರೀಡ್ ದ ಪೇಪರ್, 100 crores ವೋಟರ್ಸ್ ಇಸ್ ಹಿಯರ್. ಸ್ಮಾಲ್ ವಿಲೇಜಸ್, ಪೂರ್ ಪೀಪಲ್ಸ್. You ask 2-3 children, what is your father doing? What is your mother doing? Very difficult life is facing. That's why nowadays government schools also good. Government giving the midday food and uniforms, shoes and textbooks. Some donation, toilet, lab. ಈ ಥರ ಎಲ್ಲ ಸೌಲಭ್ಯಗಳನ್ನ ಮಾಡಿಕೊಟ್ಟಿದ್ದಾರೆ. ನಾವು ಮಾತಾಡೋಕ್ಕಿಂತ ಅವರೊಂದೆರಡು ಮಾತು ನಿಮ್ಮನ್ನು ಉದ್ದೇಶಿಸಿ ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್ 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್, ವಿಶಾಲವಾದ ಆಟದ ಮೈದಾನ, ವಿಜ್ಞಾನ ಲ್ಯಾಬ್, ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅಬಕಾಸ್ ಕೂಡ ಕಲಿಸಲಾಗ್ತಾ ಇದೆ. ಮಕ್ಕಳಿಗೆ ಡ್ಯಾನ್ಸ್, ಕರಾಟೆ, ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ. ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ. ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್, ತಮ್ಮೇನಹಳ್ಳಿ, ಅಚ್ಯುತ್ ನಗರ ಪೋಸ್ಟ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಮೊಬೈಲ್ ಸಂಖ್ಯೆ 9964693066 ಹಾಗೂ 08022222288.